ಎಲ್ರಿಗೂ ನಮಸ್ಕಾರ. ಇದೀಗ ನಮ್ಮೊಂದಿಗೆ ಜಗದ್ಗುರು ಭಾರತ ಭೂಷಣ ಡಾಕ್ಟರ್ ಸ್ವಸ್ತಿಶ್ರೀ ಚಾರುಕೀರ್ತಿ ಭಟ್ಟಾರಕ ಭಟ್ಟಾಚಾರ್ಯ ವರ್ಯ ಪಂಡಿತಾಚಾರ್ಯ ಮಹಾಸ್ವಾಮೀಜಿ ಜೈನ ಮಠ ಮೂಡುಬಿದ್ರೆ ಇವರು ನಮ್ಮೊಂದಿಗಿದ್ದಾರೆ. ಇಚ್ಛಾಮಿ ಸ್ವಾಮೀಜಿ, ಆಶೀರ್ವಾದ. ಈಗ ನಾವು ಉಜಿರೆಯ ಬ್ರಹ್ಮಕಲಶೋತ್ಸವಕ್ಕೆ ನೀವು ಬಂದು ಆಶೀರ್ವಚನ ನೀಡಿದ್ರಿ. ಸಾಂಸ್ಕೃತಿಕ ಕಲಾ ಏನು ಒಂದು ಕಾರ್ಯಕ್ರಮಗಳಿದೆ ಅದರ ಉದ್ಘಾಟನೆಯನ್ನ ಮಾಡಿದ್ರಿ. ಇಲ್ಲೇ ಒಂದು ವೈಭವವನ್ನ ನೋಡಿ ಏನ್ ಅನ್ನಿಸ್ತಾ ಇದೆ? ತುಂಬಾ ಸಂತೋಷ. ನಮ್ಮ ಆಗಮಶಾಸ್ತ್ರದಲ್ಲಿ ಹೇಗೆ ಒಂದು ದೇವಸ್ಥಾನ ಇರಬೇಕು ಅನ್ನುವುದನ್ನು ವಾಸ್ತುಶಾಸ್ತ್ರದಲ್ಲಿ ಹೇಳಿದ್ದಾರೆ. ಸರಿಯ ಕ್ರಿಯಾ ಜ್ಞಾನ ಯೋಗ ಅಂತ. ಆ ಪ್ರಕಾರವಾಗಿ ಬಹಳ ಸುಂದರವಾಗಿ ಈ ದೇವಸ್ಥಾನದ ರಚನೆಯನ್ನು ಮಾಡಿದ್ದಾರೆ. ಒಂದು ಮನುಷ್ಯನ ಆಕಾರದಲ್ಲಿ ಗುರುತಿಸಿಕೊಂಡು ಅವನ ತಲೆ, ಕಂಠ ಮತ್ತು ಭುಜಗಳು, ಹಾಗೆ ಕಾಲು, ಈ ಕೈ, ಇದೆಲ್ಲ ಯಾವ ಪ್ರಕಾರದಲ್ಲಿ ಇದೆಯೋ ಅದೇ ಪ್ರಕಾರವಾಗಿ ದೇವಾಲಯದ ದೇಗುಲಗಳ ಪ್ರಕಾರಗಳು ಕೂಡ ಇರಬೇಕು ಅನ್ನುವುದನ್ನು ವಾಸ್ತುಶಾಸ್ತ್ರ ಹೇಳ್ತದೆ. ಅದನ್ನು ಸರಿಯ ಕ್ರಿಯಾ ಯೋಗ ಜ್ಞಾನ ಅಂತ ಹೇಳಿ ತಿಳಿಸಿದ್ದಾರೆ. ಆ ಪ್ರಕಾರವಾಗಿ ಜನಾರ್ದನ ದೇವಸ್ಥಾನವನ್ನ ಗೋಪುರದಿಂದ ಹಿಡಿದು ಬಲಿಕಲ್ಲುಗಳು, ಹಾಗೆ ಆಲಯಗಳು, ಇದನ್ನು ಬಹಳ ಸುಂದರವಾಗಿ ನಿರ್ಮಾಣ ಮಾಡಿದ್ದಾರೆ. ಅದೇ ರೀತಿಯಾಗಿ ಆಹಾರದ ಅಚ್ಚುಕಟ್ಟಾಗಿ ಆಹಾರದ ಭೋಜನ ವ್ಯವಸ್ಥೆ ಸುದರ್ಶನ. ಅದರ ನಂತರ ಜನರಿಗೆ ಇಲ್ಲಿ ಜ್ಞಾನಾಮೃತ ಭೋಜನ ಅಂತ ಹೇಳುವ ಹಾಗೆ ದೊಡ್ಡ ಸಭಾ ಚಪ್ಪರ ಮತ್ತು ಒಳ್ಳೆಯ ಜಿಜ್ಞಾಸುಗಳು, ಸಭಿಕರು, ಭಕ್ತರು, ಇದನ್ನೆಲ್ಲ ನೋಡಿ ತುಂಬಾ ಮನಸ್ಸಿಗೆ ಆನಂದವಾಗಿದೆ. ಸ್ವಾಮೀಜಿ, ನೀವು ಜೈನ ಧರ್ಮ ಮತ್ತು ಸನಾತನ ಹಿಂದೂ ಧರ್ಮದಲ್ಲಿ ಇರುವಂತಹ ನಂಟನ ಅತ್ಯಂತ ಸುಂದರವಾಗಿ ಭಾಷಣದಲ್ಲಿ ನೀವು ಆಶೀರ್ವಚನದಲ್ಲಿ ತಿಳಿಸಿಕೊಟ್ಟಿದ್ದೀರಾ. ಅದನ್ನ ಸಂಕ್ಷಿಪ್ತವಾಗಿ ಹೇಳೋದಾದ್ರೆ ಏನಂತ ಹೇಳ್ತೀರಾ? ಸನಾತನ ಧರ್ಮದಲ್ಲಿ ಜೈನ, ಹಿಂದೂ, ವೈದಿಕ ಎಲ್ಲ ಅಡಗಿದೆ. ಹಾಗಾಗಿ ಜೈನ ಪ್ರತ್ಯೇಕ ಅಲ್ಲ. ಸನಾತನ ಅನ್ನುವುದರಲ್ಲಿ ನಮ್ಮ ವೈದಿಕ ಧರ್ಮ, ಅದರಲ್ಲಿ ಬ್ರಾಹ್ಮಣರು, ವೈಶ್ಯರು, ಶೈವರು ಮತ್ತು ನಮ್ಮ ಇತರ ಕ್ಷತ್ರಿಯ ಧರ್ಮಗಳಾದ ಜೈನ, ಬೌದ್ಧ, ಇದೆಲ್ಲವೂ ಅಡಕವಾಗಿದೆ. ಸನಾತನ ಅಂದ್ರೆ ಹೇಗೆ ಒಂದು ವೃತ್ತಕ್ಕೆ ಆದಿಯೂ ಇಲ್ಲವೋ ಅಂತ್ಯವೂ ಇಲ್ಲವೋ, ಅದೇ ರೀತಿಯಾಗಿ ನಮ್ಮ ಈ ಸನಾತನ ಧರ್ಮಕ್ಕೆ ಆದಿಯೂ ಇಲ್ಲ ಅಂತ್ಯವೂ ಇಲ್ಲ. ಇದನ್ನು ನೀವು ಮಾಡಿದ್ದಲ್ಲ. ಇದು ಸಹಸ್ರಾರು ವರ್ಷಗಳ ಹಿಂದೆ ಅನಾದಿ ಕಾಲದಿಂದ ಈ ದಕ್ಷಿಣ ಕನ್ನಡ ಅವಿಭಜಿತ ಜಿಲ್ಲೆಯಲ್ಲಿ ಹಿಂದಿನ ರಾಜರುಗಳು, ಇಲ್ಲಿಯ ಬ್ರಾಹ್ಮಣರು, ಇಲ್ಲಿಯ ಜೈನರು, ಇಲ್ಲಿಯ ಎಲ್ಲ 16 ಜಾತಿ ಕಟ್ಟುಪಾಡುಗಳು, ಅದು ಬಂಟರು, ಬಿಲ್ಲವರು, ದೇವಾಡಿಗರು, ಕುಂಬಾರರು, ಮೊಗವೀರರು, ವಿಶ್ವಕರ್ಮರು, ಎಲ್ಲ ಜಾತಿಗಳು ಇಲ್ಲಿ ಒಂದು ಬಾಂಧವ್ಯದಿಂದ ಒಂದು ಕರ್ತವ್ಯ ಪ್ರಜ್ಞೆಯನ್ನು ಆ ಕಾಲದಲ್ಲಿ ಕೊಟ್ಟರು. ಅದನ್ನು ಇವತ್ತು ತಮ್ಮ ಇದು ದೇವರು ಕೊಟ್ಟಂತ ಪ್ರಸಾದ ಅಂತ ಹೇಳಿ ಅವರು ಅದನ್ನು ಬಹಳ ಮಹತ್ ರೂಪದಲ್ಲಿ ತಮ್ಮ ಕರ್ತವ್ಯ ಅಂತ ಹೇಳಿ ಮಾಡ್ತಾರೆ. ಎಲ್ಲಿ ಆ ರೀತಿಯ ಕರ್ತವ್ಯ ಪ್ರಜ್ಞೆಯಿಂದ ಕೆಲಸ ಮಾಡ್ತಾರೆ ಅಲ್ಲಿ ಆ ಊರು ಸುಭಿಕ್ಷವಾಗಿದೆ ಮತ್ತು ಸುಂದರವಾಗಿದೆ. ಜೈನ ಧರ್ಮದಲ್ಲಿ ಯಾರು ಜೈನನಾಗಿ ಹುಟ್ಟಾನೋ ಅಥವಾ ಯಾವುದೇ ಒಂದು ಧರ್ಮದಲ್ಲಿ ಹುಟ್ಟಿನಿಂದ ನಮ್ಗೆ ಧರ್ಮ ಬರುವುದಿಲ್ಲ. ನಮ್ಮ ಆಚಾರಗಳಿಂದ, ನಮ್ಮ ವಿಚಾರಗಳಿಂದ ಮಾತ್ರ ನಾವು ಆ ಧರ್ಮವನ್ನ ಅನುಸರಿಸೋದ್ರಿಂದ ಮಾತ್ರ ನಮ್ಗೆ ಆ ಧರ್ಮದ ಫಲ ಸಿಗ್ತದೆ ಅಂತ ಹೇಳ್ತಾರೆ. ಅದ್ರ ಬಗ್ಗೆ ಏನ್ ಹೇಳ್ತೀರಾ? ಅಕ್ಷರಶಃ ಸತ್ಯ. ಹುಟ್ಟಿನಿಂದ ನಾವು ಆಕಸ್ಮಿಕವಾಗಿ ಹುಡ್ತೇವೆ ಬೇರೆ ಬೇರೆ ಜಾತಿಯಲ್ಲಿ. ಆ ಜಾತಿ ಉದಾಹರಣೆಗೆ ಜೈನ ಅಂತ ಹೇಳಿದ್ರೆ 5 ಇಂದ್ರಿಯಗಳನ್ನು ಯಾರು ಮೆಟ್ಟಿ ನಿಲ್ಲುವ ಪ್ರಯತ್ನ ಮಾಡ್ತಾರೆ ಅವರಿಗೆ ಜಿನ ಅಂತ ಹೇಳ್ತಾರೆ. ಅವನ ಅನುಯಾಯಿಗಳಿಗೆ ಜೈನ ಅಂತ ಹೇಳ್ತಾರೆ, ಅಷ್ಟೇ ಹೊರತು ಬೇರೇನೂ ಅಲ್ಲ. ಬ್ರಾಹ್ಮಣ ಅಂದ್ರೆ ಯಾರು ಅಂದ್ರೆ ಯಾರು ನಿಜವಾಗಿ ಶುಚಿರ್ಭೂತರಾಗಿ ಜಪ, ತಪ, ಯಜ್ಞ, ಯಾಗಾದಿಗಳಲ್ಲಿ ನಿರತರಾಗ್ತಾರೆ ಮತ್ತು ತುಂಬಾ ತಿಳುವಳಿಕೆ ಉಳ್ಳವರು, ಅವರಿಗೆ ಬ್ರಾಹ್ಮಣ ಅಂತ ಹೇಳಿದ್ರು. ಶೂದ್ರ ಅಂದ್ರೆ ನಮ್ಮ ಕರ್ಮಯೋಗ, ಯಾರು ಎಲ್ಲ ಕೆಲಸದಲ್ಲಿ ನಿರತರಾಗಿರ್ತಾರೆ, ಸುಖ ದುಃಖ ಕಷ್ಟ ಇತ್ಯಾದಿಗಳಲ್ಲಿ ಯಾವುದನ್ನು ಲೆಕ್ಕಿಸದೆ ಶ್ರಮಿಕರಾಗಿರ್ತಾರೆ, ಅಂತವರಿಗೆ ಶೂದ್ರರು ಅಂತ ಹೇಳಿದ್ರು. ಅದನ್ನೇ ಇಡೀ ದೇಹಕ್ಕೆ ಹೋಲಿಸಿದ್ರು. ಹಾಗಾಗಿ ಕಾಲಿಲ್ಲದೆ ಕೈಕಾಲು, ಭುಜ ಇತ್ಯಾದಿಗಳಿಲ್ಲ, ತಲೆ ಇಲ್ಲ. ಹಾಗಾಗಿ ತಲೆ ಅನ್ನುವುದನ್ನು ಬ್ರಾಹ್ಮಣಕ್ಕೂ, ಭುಜಕ್ಕೆ ಕ್ಷತ್ರಿಯಕ್ಕೂ ಮತ್ತು ಹೊಟ್ಟೆಗೆ ವೈಶ್ಯ ಅಂತ ಹೇಳಿಯು, ಕಾಲುಗಳನ್ನು ಶೂದ್ರ ಅಂತ ಹೇಳಿದ್ರು. ಹಾಗಾದ್ರೆ ನಾವು ಯಾವುದನ್ನು ನಿರಾಕರಿಸಿದ್ರೆ ಈ ದೇಹ ಅಂತ ಹೇಳಲಿಕ್ಕೆ ಆಗ್ತದ? ಅದೇ ರೀತಿಯಾಗಿ 4 ರೀತಿಯ ಶ್ರೇಣೀಕೃತ ವ್ಯವಸ್ಥೆಯಲ್ಲೂ ಕೂಡ ನಾವು ಐಕ್ಯತೆಯನ್ನು ಸಾಧಿಸುವುದೇ ಇವತ್ತು ನಿಜವಾದ ಧರ್ಮದ ಜಾಗೃತಿ ಆಗ್ತದೆ. ಹಾಗಾಗಿ ನಮ್ಮಲ್ಲೆಲ್ಲ ಜಾತಿ ವ್ಯವಸ್ಥೆಗಳನ್ನು ಒಂದು ಒಳ್ಳೆಯ ರೀತಿಯಲ್ಲಿ ಧನಾತ್ಮಕವಾಗಿ ತೆಗೆದುಕೊಂಡಾಗ ಆ ಜಾತಿಯ ಒಂದು ವ್ಯವಸ್ಥೆ ಹಾಳು ಅಂತ ಹೇಳಲಿಕ್ಕೆ ಆಗುದಿಲ್ಲ. ಹಾಗಾಗಿ ಎಲ್ಲ ಜಾತಿಯವರು ಸೇರಿದಾಗ ಬಹಳ ಸುಂದರ ಆಗ್ತದೆ ಅನ್ನೋದನ್ನು ಸನಾತನ ಧರ್ಮದಲ್ಲಿ ಹಿಂದಿನಿಂದ ಋಷಿಮುನಿಗಳು ಹೇಳಿದ್ದಾರೆ. ಅದನ್ನೇ ಬ್ರಹ್ಮಕಲಶದಲ್ಲಿ ಇಲ್ಲಿ ತೋರಿಸಿಕೊಡ್ತಾ ಇದ್ದಾರೆ. ಎಲ್ಲಾ ಧರ್ಮೀಯರು ಇಲ್ಲಿದ್ದಾರೆ, ಎಲ್ಲಾ ಧರ್ಮೀಯರನ್ನು ಒಟ್ಟು ಸೇರಿಸಿದ್ದಾರೆ. ಇದು ನಿಜವಾದ ಬ್ರಹ್ಮಕಲಶ. ಮತ್ತೊಂದು ಕೊನೆಯ ಪ್ರಶ್ನೆ, ಈ ಒಂದು ಕಡೆ ಉಜಿರೆಯಲ್ಲಿ ಬ್ರಹ್ಮಕಲಶೋತ್ಸವದಲ್ಲಿ ಸರ್ವ ಧರ್ಮೀಯರ ಸಮ್ಮಿಲನದಿಂದ
ಅತ್ಯಂತ ಸುಂದರದಲ್ಲಿ ಒಂದು ಸಾಮರಸ್ಯವನ್ನ ನೋಡ್ತಾ ಇದ್ರೆ ಸಮಾಜದಲ್ಲಿ, ಮತ್ತೊಂದು ಕಡೆ ನಾವು ಜಗತ್ತಿನಲ್ಲಿ ನೋಡ್ಬೋದು ಜಾತಿ ಮತ ಭೇದ ಇದರ ಹೆಸರಿನಲ್ಲಿ ಸಾಕಷ್ಟು ಗೊಂದಲಗಳು ಗಲಭೆಗಳು ಆಗ್ತಾ ಇರೋದನ್ನ ನಾವು ಕಾಣ್ತಾ ಇದ್ದೇವೆ. ಅಂತವರಿಗೆ ಒಂದು ಸಂದೇಶವನ್ನ ನಿಮ್ಮ ಕಡೆಯಿಂದ ಕೊಡ್ಬೇಕಂತ ಹೇಳಿ. ಅದಕ್ಕೆ ದೈವಿ ಸಂಪತ್ತು ಮತ್ತು ಅಸುರಿ ಸಂಪತ್ತು ಅಂತ ಎರಡು ರೀತಿಯ ಸಂಪತ್ತುಗಳನ್ನು ಗುರುತಿಸಿದ್ದಾರೆ ನಮ್ಮ ಹಿರಿಯರು. ಅಸುರಿ ಸಂಪತ್ತು ಯಾವಾಗ್ಲೂ ನಾಶ ಮತ್ತು ವಿರೋಧವನ್ನ ವ್ಯಕ್ತಪಡಿಸ್ತದೆ, ಸುಖ ಇಲ್ಲ, ಯಾವಾಗ್ಲೂ ಕಷ್ಟ. ಅಸುರಿ ಸಂಪತ್ತು ಅನ್ನೋದು ಯಾವಾಗ್ಲೂ ಸುಖವನ್ನು ಕೊಡ್ತದೆ, ಸುಜ್ಞಾನವನ್ನು ನೀಡ್ತದೆ, ಕಲ್ಯಾಣವನ್ನು ಬೋಧಿಸ್ತದೆ. ಹಾಗಾಗಿ ನಾವು ಅಸುರಿ ಸಂಪತ್ತು ಅನ್ನೋದು ನಮ್ಗೆ ಏಳ್ಗೆಗೆ ಕಾರಣವಾದ್ರೆ, ದೈವಿ ಸಂಪತ್ತು ಅನ್ನೋದು ನಮ್ಮ ಏಳ್ಗೆಗೆ ಕಾರಣ ಆದ್ರೆ, ಅಸುರಿ ಸಂಪತ್ತು ಅನ್ನೋದು ನಮ್ಮ ಪತನಕ್ಕೆ ಕಾರಣವಾಗ್ತದೆ. ಹಾಗಾಗಿ ಅಸುರಿ ಸಂಪತ್ತು ಯಾವಾಗ್ಲೂ ಹಿತವಲ್ಲ, ದೈವಿ ಸಂಪತ್ತು ಅನ್ನೋದೇ ಹಿತವಾದದ್ದು. ಅದನ್ನು ನಾವು ಹಿಡಿದುಕೊಳ್ಳೋಣ. ಅಂತ ದೈವಿ ಕಾರ್ಯಗಳ ಬ್ರಹ್ಮ ಕಲಶ ಇಲ್ಲಿ ನಡೀತಾ ಇದೆ. ಜನಯಜ್ಞ ನಡೀತಾ ಇದೆ, ಭೂತಯಜ್ಞ ನಡೀತಾ ಇದೆ, ಹಾಗೆ ಗುರುಯಜ್ಞ ನಡೀತಾ ಇದೆ. ಎಲ್ಲಾ ಕಡೆಯಿಂದಲೂ ತಾಮಸಿಕವಾಗಿರ್ತಕ್ಕಂಥ ವಾತಾವರಣವನ್ನು ಕಳೆದು ಸಾತ್ವಿಕವಾದಂತ ಶಕ್ತಿಗಳ ಸಂಚಯನ ನಡೀತಾ ಇದೆ. ಇದು ಬೇಕಾಗಿದೆ. ವೀಕ್ಷಕರೇ ನೋಡಿದ್ರಲ್ಲ, ಬಹುಶಃ ಇದಕ್ಕೆ ಸ್ವಾಮೀಜಿಯವರನ್ನ ವಾಕಿಂಗ್ ಎನ್ಸೈಕ್ಲೋಪೀಡಿಯಾ ಅಂತ ಕರೆಯುವಂತದ್ದು. ಸುಮಾರು 5 ನಿಮಿಷದಲ್ಲಿ ಎಷ್ಟು ಸುಂದರವಾಗಿ ನಮ್ಮೆಲ್ಲರಿಗೂ ಕೂಡ ಜಗತ್ತಿನ ಸಾಮರಸ್ಯವನ್ನ ಕಾಪಾಡುವಂತಹ ಸಂದೇಶವನ್ನ ಸಾರಿದ್ದಾರೆ. ವಂದನೆಗಳು. ವಾವ್ ವಾವ್ ವಾವ್, ಎಂಥ ವೆರೈಟಿ, ಎಷ್ಟು ಬ್ಯೂಟಿಫುಲ್ ಆಗಿದೆ ಡಿಸೈನ್ಸ್. ಸದಾ ಸಂತೋಷಕ್ಕಾಗಿ ಬನ್ನಿ ಉಳಿಯಕ್ಕೆ. ನನ್ನ ಹೆಸರು ನವೀನ್ ಅಂತ. ಆ್ಯಕ್ಚುಲಿ ನಮಗೆ ಈಗ ಹೆಣ್ಣು ಮಗು ಆಗಿದೆ. ತುಂಬ ಖುಷಿ ಆಗ್ತಾಯಿದೆ. ಹಾಸ್ಪಿಟಲ್ ಫೆಸಿಲಿಟೀಸ್ ಮತ್ತು ಇಲ್ಲಿದ್ದ ಸ್ಟಾಫ್, ಡಾಕ್ಟರ್ಸ್ ಸ್ವಚ್ಛ ಪೂರ ಬಾರಿ ಶೋಕುಡೆ ಸ್ವಚ್ಛತೆ ಪೂರ ಕ್ಲೀನ್ ಎಲ್ಲ. ಮುಖ್ಯವಾಗಿ ಕಾವಂದರ ಕನಸು ಇದು. ಏನೊಂದು ಒಳ್ಳೆ ಆಸ್ಪತ್ರೆ ಉಜಿರೆಯಲ್ಲಿ ಬೇಕು. ಎಲ್ಲರೂ ಏನೊಂದು ಮಂಗಳೂರಿಗೆ ಹೋಗಬೇಕು, ಒಂದು ಎಮರ್ಜೆನ್ಸಿ ಆದರೆ ಅಂತಹ ಸಿಚುವೇಶನ್ ಬರಬಾರ್ದು. ನಮ್ಮ ಏನೊಂದು ಊರಲ್ಲಿ ಒಳ್ಳೆಯ ಏನೊಂದು ಆಸ್ಪತ್ರೆ, ಸುಸಜ್ಜಿತವಾದ ಆಸ್ಪತ್ರೆ ಬೇಕು ಅಂತ ಹೇಳುವ ಕನಸು 12 ಗಂಟೆ 1 ಗಂಟೆ 2 ಗಂಟೆಗೆ ನಾನು ನೋವು ಅಂತ ಹೇಳುವಾಗಲೂ ಏನು ನಿಮಿಷವೂ ವ್ಯರ್ಥ ಮಾಡದೆ ಇಮಿಡಿಯೇಟ್ಲಿ ಆಗಿ ಬಂದು ನನ್ನನ್ನೆಲ್ಲ ಆ ನೋವಿಗೆ ಬೇಕಾದ ವಿಚಾರಗಳನ್ನೆಲ್ಲ ಮಾಡಿದ್ದಾರೆ. ಪಾರ್ಶ್ವ ಕೂಡ ಭೂಪೇರು ಡಾಕ್ಟರ್ ಸ್ವರ್ಣಲತಾ ಡಾಕ್ಟರ್ ಎಂಕ್ಲ ಅದಕ್ಕ ಬೊಕ್ಕ ಬಾಲೆ ಒಂಚೂರು ತೊಂದರೆ ಉಂಡು ಇತ್ತೆ ನೆಟ್ ಐಶ್ವರ್ಯ ಬಾಲೆ ಅಣ್ಣೆಲ್ಲ ಬಾರ್ಲ ಆ ಕಡೆ ಹೂ ಒಂದುಲ್ಲೇರು ಖುಷಿ ಅನ್ನೆಗ್ಲೇ ಮೂರು ಬಾರಿ.